ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಯಾರಿಗೆಲ್ಲ ಕೂದಲು ಉದುರೋ ಸಮಸ್ಯೆ ಇದೆ ಮತ್ತು ಯಾರಿಗೆಲ್ಲ ಕೂದಲು ಬೇಗ ಬೆಳೀತಾ ಇಲ್ಲ, ಅದಕ್ಕೊಂದು ಆಯಿಲ್ ಮಾಡೋದು ಹೇಗೆ ಮನೆಯಲ್ಲಿ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಹಳ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೊಳ್ಬೋದು. ಸೊ ಯಾರಿಗೆಲ್ಲ ಕೂದಲು ಉದುರೋದು ಮತ್ತು ಕೂದಲಲ್ಲಿ ಡ್ಯಾಂಡ್ರಫ್ ಇದೆ ಅವರಿಗೆಲ್ಲ ಇದೊಂದು ರಾಮಬಾಣ ಅಂತಲೇ ಹೇಳ್ಬೋದು. ಸೊ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲು ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಸ್ವಲ್ಪ ಮೆಂತ್ಯ ಮತ್ತು ದಾಸವಾಳದ ಎಲೆಗಳನ್ನು ತೊಗೊಂಡಿದ್ದೀನಿ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನ್ನ ಇಟ್ಕೊಂಡು ಸ್ವಲ್ಪ ಮೆಂತ್ಯ ಕಾಳುಗಳನ್ನು ಹಾಕ್ಕೊಂಡು ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಮತ್ತು ದಾಸವಾಳದ ಎಲೆಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೆರಡನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಸೊ ಇದೆರಡನ್ನು ಚೆನ್ನಾಗಿ ಹುರ್ಕೊಂಡ ನಂತರ ನಾನಿಲ್ಲಿ ಹರಳೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒನ್ ಟೈಮ್ ಅಪ್ಲಿಕೇಶನ್ಗೆ ಮಾತ್ರ ಇದನ್ನು ಯೂಸ್ ಮಾಡ್ತಿರೋದು. ನೀವು ಬೇಕಿದ್ರೆ ಈ ಎಣ್ಣೆನ ಮಾಡಿ ಕೂಡ ಇಟ್ಕೊಳ್ಬೋದು ಮನೆಯಲ್ಲಿ. ನಂತರ ನಾನಿಲ್ಲಿ ಸ್ವಲ್ಪ ಕೋಕೋನಟ್ ಆಯಿಲ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೆರಡು ಚೆನ್ನಾಗಿ ಬಿಸಿಯಾಗಿ ಈ ರೀತಿ ನೊರೆ ಬರೋದಕ್ಕೆ ಶುರುವಾಗುತ್ತೆ. ಈ ರೀತಿ ಬಿಸಿಯಾಗಿ ನೊರೆ ಬರೋವರೆಗೂ ನಾವು ಅದನ್ನು ಬಿಸಿ ಮಾಡಿಕೊಳ್ಬೇಕು. ಸೊ ಈಗ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡಿ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ನಂತರ ಈ ಎಣ್ಣೆನ ಕೂಲ್ ಆಗೋದಕ್ಕೆ ನೀವು ಬಿಡಬೇಕಾಗತ್ತೆ. ಒಂದು 5 ರಿಂದ 10 ನಿಮಿಷ ಅದನ್ನು ಬಿಟ್ಟರೆ ಅದು ಚೆನ್ನಾಗಿ ಕೂಲ್ ಆಗುತ್ತೆ. ಸೊ ಈಗ ಇದು ಚೆನ್ನಾಗಿ ಕೂಲ್ ಆಗಿದೆ. ಇದನ್ನು ನೀವು ವಾರದಲ್ಲಿ 2 ದಿನ ಅಪ್ಲೈ ಮಾಡಿಕೊಂಡ್ರೆ ಸಾಕು. ನೋಡಿ, ನಾನು ಕೂದಲನ್ನ ಚೆನ್ನಾಗಿ ಬಾಚ್ಕೊಂಡಿದ್ದೀನಿ. ಸೊ ಈ ಎಣ್ಣೆನ ಕೈಗೆ ಹಾಕ್ಕೊಂಡು ನೀವು ಬೇಕಾದರೆ ಹತ್ತಿ ಸಹಾಯದಿಂದ ತಲೆನ ಮಸಾಜ್ ಕೂಡ ಮಾಡ್ಕೋಬೋದು ಈ ಎಣ್ಣೆನ ಹಚ್ಕೊಂಡು. ನೋಡಿ, ಈ ರೀತಿ ನಾನು ಎಣ್ಣೆನ ಕೈಗೆ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಬುಡದಿಂದ ನಾವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಳ್ತಾ ಹಾಗೆ ಮಸಾಜ್ ಕೂಡ ಮಾಡ್ಕೊಳ್ಳಿ. ನೀವು ಸ್ಕ್ಯಾಲ್ಪ್ನ ಹಾಗೆ ಮಸಾಜ್ ಕೂಡ ಈ ಆಯಿಲ್ನಲ್ಲಿ ಮಾಡ್ಕೊಳ್ಬೋದು. ಬೇಕಿದ್ರೆ ನೀವು ಸ್ಟ್ರೈನರ್ ಮುಖಾಂತರ ಸ್ಟ್ರೈನ್ ಕೂಡ ಮಾಡ್ಕೋಬೋದು ಆಯಿಲ್ನ. ಬಟ್ ನಾನು ಸ್ವಲ್ಪ ಯೂಸ್ ಮಾಡ್ತಿರೋದ್ರಿಂದ ಅದನ್ನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಅಪ್ಲೈ ಮಾಡಿ ಒಂದು 4 to 5 hours ಬಿಟ್ಟು ಸ್ನಾನ ಮಾಡ್ಕೊಳ್ಬೇಕು. ಯೂಶಲಿ ನೈಟ್ ಅಪ್ಲೈ ಮಾಡಿ ಬೆಳಗ್ಗೆ ಸ್ನಾನ ಮಾಡ್ಕೊಳ್ಳೋದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಆದಷ್ಟು ಸ್ಕ್ಯಾಲ್ಪನ್ನ ಮಸಾಜ್ ಮಾಡಿ ಅಪ್ಲೈ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.